ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಗೌಡ ನಡುವಿನ ಸಂಘರ್ಷ ಸದ್ಯಕ್ಕೆ ಮುಗಿಯುವ ಹಂಗೆ ಕಾಣಿಸ್ತಾ ಇಲ್ಲ. ಕಾಟೇರ ಸಿನಿಮಾದ ಟೈಟಲ್ ಮೂಲಕ ಶುರುವಾದಂತಹ ಈ ಇಬ್ಬರ ಜಗಳ ಅಥವಾ ಕಿತ್ತಾಟ ಈಗ ಮತ್ತೆ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರುವವರೆಗೂ ಬಂದು ನಿಂತಿದೆ. ಒಂದು ಕಡೆ ದರ್ಶನ್ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇದ್ರೆ, ಮತ್ತೊಂದು ಕಡೆ ಉಮಾಪತಿ ಗೌಡ ದರ್ಶನ್ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದರ್ಶನ್ ವಿರುದ್ಧ ಒಂದೇ ದಿನ 3 ಕಡೆ ದೂರು, ಮಹಿಳೆಯರ ಆಕ್ರೋಶ, ಕ್ಷಮೆ ಕೇಳುವಂತೆ ಪಟ್ಟು. ದರ್ಶನ್ ಮಾತು ಕೆಲ ಮಹಿಳೆಯರನ್ನ ಕೆರಳುವಂತೆ ಮಾಡಿದೆ. ಬೆಳ್ಳಂಬೆಳಗ್ಗೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯ ಎದುರು ಮಹಿಳಾ ಸಂಘಟನೆಯೊಂದು ದರ್ಶನ್ ವಿರುದ್ಧ ದೂರು ಕೊಟ್ಟಿದೆ. ಕಳೆದ 17ರಂದು ಶ್ರೀರಂಗಪಟ್ಟಣದಲ್ಲಿ ನಡೆದ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ದರ್ಶನ್ ಮಹಿಳೆಯರಿಗೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10 ವರ್ಷದಿಂದ ಬರೀ ಇದೆ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡ್ಕೊಂಡೇ ಬಂದಿದ್ದಾರೆ. ಆಗ ಅವ್ರು ಹೆಣ್ಮಕ್ಳಿಗೆ ರೆಸ್ಪೆಕ್ಟನೇ ಕೊಡ್ತಾ ಇಲ್ಲ. ದರ್ಶನ್ ಅವರೇ, ನೀವು ಇನ್ಮೇಲೆ ತಿದ್ಕೊಳ್ಳಿ. ಯಾವ ಸಭೆಯಲ್ಲಾದ್ರೂ ಸಮಾರಂಭದಲ್ಲಾದ್ರೂ ನೀವು ಅವಳು ಇವಳು ಅಂತ ಮಾತಾಡಬೇಡಿ. ನಿಮ್ಗೆ ಎತ್ತಿರೋದು ತಾಯಿನೇ, ಅವರು ಹೆಣ್ಣು ಒಂದು. ಆ ಹೆಣ್ಣು ಅನ್ನೋದು ಮರೆತ್ಬಿಟ್ಟು ನೀವು ಪ್ರತಿ ಒಂದು ಸಭೆಯಲ್ಲೂ ನೀವು ಅವಳು ಇವಳು ಬರ್ತಾಳೆ ಹೋಗ್ತಾಳೆ ಅದೆಲ್ಲ ನೀವು ಮಾತಾಡೋ ಮಾತಾ ನೀವು ದಯವಿಟ್ಟು ತಿದ್ಕೊಳ್ಳಿ. ಇನ್ಮೇಲೆ ಈ ತರ ನೀವು ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ, ನಿಮ್ಮ ಮನೆ ಮುಂದೆನೆ ಬಂದು ಕುತ್ಕೊಂತೀವಿ. ನಿನ್ನೆ ಗೌಡ್ತಿ ಸಂಘಟನೆಯವರು ದರ್ಶನ್ ವಿರುದ್ಧ ದೂರನ ಕೊಟ್ಟರು. ಆದರೆ ಇವತ್ತು ವಿವಿಧ ಮಹಿಳಾ ಸಂಘಟನೆಗಳು ದರ್ಶನ್ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಕ್ಕೆ ಕ್ಷಮೆಯಾಚಿಸಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಸಾಮಾಜಿಕ ವೇದಿಕೆಯಲ್ಲಿ ಮಹಿಳೆಯರ ಘನತೆಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಕೂಡಲೇ ಕ್ಷಮೆ ಕೇಳಿಸಬೇಕು ಅಂತೇಳಿ ಹಠವನ್ನ ಹಿಡಿದ್ರು. ದರ್ಶನ್ ನಿವಾಸದ ವ್ಯಾಪ್ತಿಗೆ ಬರುವ ಆರ್ ನಗರ ಪೊಲೀಸ್ ಠಾಣೆ ಹಾಗೂ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ. ನಟ ದರ್ಶನ್ ವಿರುದ್ಧ ಮತ್ತೆ ಸಿಡಿದ ನಿರ್ಮಾಪಕ ಉಮಾಪತಿ. ಸಮಾಜದಲ್ಲಿ ತೂಕವಿರುವ ವ್ಯಕ್ತಿ ಘನತೆಯಿಂದ ನಡೆದುಕೊಳ್ಳಬೇಕು. ದೇಹ ತೂಕವಿದ್ರೆ ಸಾಲದು, ಮಾತು ತೂಕವಿರಬೇಕು. ಮಹಿಳೆಯರು ಸ್ಟೇಷನ್ ಮೆಟ್ಟಿಲೇರಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಿರ್ಮಾಪಕ ಉಮಾಪತಿ ಡಿಸಿಎಂ ನಿವಾಸದಲ್ಲಿ ಕಾಣಿಸ್ಕೊಂಡ್ರು. ಅಲ್ಲಿ ಮಾತನಾಡಿದ ಉಮಾಪತಿ, ದೇಹ ತೂಕವಿದ್ರೆ ಸಾಲದು, ಆಡುವ ಮಾತು ಕೂಡ ತೂಕವಿರಬೇಕು. ಪದ ಬಳಕೆ ತಪ್ಪು. ಮಹಿಳೆಯರ ಬಗ್ಗೆಯೂ ಕೂಡ ಹಗುರವಾದ ಪದ ಬಳಕೆಯನ್ನ ಮಾಡಿದ್ದಾರೆ ಅಂತೇಳಿ ನಟ ದರ್ಶನ್ ವಿರುದ್ಧ ಗುಡುಗಿದ್ದಾರೆ. ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತೇಳಿ. ನಾನು ತಪ್ಪು ಮಾಡೋರು ತಪ್ಪೇ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್. ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದು ಏನಿದೆ ಸರ್. ಇನ್ನು ದರ್ಶನ್ ವಿರುದ್ಧ ಉಮಾಪತಿ ನಿರ್ಮಾಪಕರನ್ನ ಬಳಸ್ಕೊಂಡ್ರ ಅನ್ನುವ ಮಾತು ಜೋರಾಗಿ ಕೇಳಿ ಬರ್ತಿದೆ. ನಿರ್ಮಾಪಕರನ್ನ ಬಳಸ್ಕೊಂಡು ಪೋಸ್ಟರ್ ರಿಲೀಸ್ ಮಾಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಮ್ಮಿಬ್ಬರ ಜಗಳದ ಮಧ್ಯೆ ನಮ್ಮನ್ನ ತರ್ತಾ ಇರೋದು ಯಾಕೆ? ನಟ ನಿರ್ಮಾಪಕರ ಜಗಳ ಅಂತೇಳಿ ಬಿಂಬಿಸ್ತಾ ಇರೋದು ಸರಿಯಲ್ಲ. ಯಾರ ವಿರುದ್ಧವೂ ಇಲ್ಲ, ಯಾರ ಪರವೂ ಇಲ್ಲ. ನನ್ನ ಹೆಸರನ್ನ ಬಳಸ್ಕೊಂಡ್ರೆ ಸರಿ ಇರೋದಿಲ್ಲ ಅಂತೇಳಿ ನಿರ್ಮಾಪಕ ಸೂರಪ್ಪ ಬಾಬು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟ ಉಮೇಶ್ ಬಣಕಾರ್, ಇಬ್ಬರ ನಡುವೆ ಹೀಗೆ ನಡೆಯಬಾರ್ದಿತ್ತು. ಈ ವಿಚಾರವನ್ನ ನಿರ್ಮಾಪಕರ ಸಂಘ ಗಂಭೀರವಾಗಿ ಪರಿಗಣಿಸಲ್ಲ. ಈ ಹಿಂದೆ ದರ್ಶನ್ ಪ್ರೇಮ್ ಇಬ್ಬರು ಕೂಡ ಕಿತ್ತಾಡ್ಕೊಂಡಿದ್ರು, ಆಮೇಲೆ ಒಟ್ಟಿಗೆ ಸಿನಿಮಾ ಕೂಡ ಮಾಡಿದ್ರು ಅಂತ ಹೇಳಿದ್ರು. ಪೋಸ್ಟಲ್ಲಿ ಫೋಟೋ ಬಳಸ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದಕ್ಕೂ ನನಗೂ ಸಂಪೂರ್ಣವಾಗಿ ಯಾವುದೇ ವಿಧವಾದ ಸಂಬಂಧ ಇಲ್ಲ. ಅದು ಅವ್ರು ಯಾಕೆ ಮಾಡ್ತಾ ಇದ್ದಾರೆ, ಅವರವರ ಒಂದು ಇದು ನನಗೆ ಗೊತ್ತಿಲ್ಲ. ಸಪೋಸ್ ಅದರಲ್ಲಿ ನಮ್ಮನ್ನು ದುರುದ್ದೇಶಪೂರ್ವಕವಾಗಿ ಏನನ್ನ ಬಳಸ್ಕೊಂಡಿದ್ರೆ ನಾನು ಕ್ರಮ ತಗೊಳ್ತಿದ್ದೆ. ಪ್ರೇಮ್ ಅವ್ರನ್ನೇನೋ ಪುಡಂಗಂತೇನೋ ಅಂದಿದ್ರು. ಈಗ ತಿರುಗಿ ಅವ್ರ ಜೊತೆನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಸಾಂದರ್ಭಿಕವಾಗಿ ಆಗಿರ್ತಕ್ಕಂತಹ ಅಥವಾ ಮಾತಿನ ಭರಟೆಯಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ಅಚಾತುರ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರ ಮುಂದಿನ ದಿನಗಳಲ್ಲಿ ಇದೇ ಉಮಾಪತಿ ಶ್ರೀನಿವಾಸರಾಜ್ ಅವರು ಮತ್ತು ದರ್ಶನ್ ಅವರು ಮತ್ತೆ ಒಂದು ಸಿನಿಮಾ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹೀಗೆ ದರ್ಶನ್ ವಿರುದ್ಧ ವಿವಿಧ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದೆ. ದಿನದಿಂದ ದಿನಕ್ಕೆ ಉಮಾಪತಿ ಮತ್ತು ದರ್ಶನ್ ನಡುವಿನ ವಾಕ್ಸಮರ ಜೋರಾಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಇದು ಯಾವ ಹಂತಕ್ಕೆ ತಲುಪುತ್ತೋ? ಮಹಿಳೆಯರಿಗೆ ದರ್ಶನ್ ಕ್ಷಮೆ ಕೇಳ್ತಾರ? ಎಲ್ಲ ಪ್ರಶ್ನೆಗಳಿಗೆ ಸಮಯವೇ ಉತ್ತರವನ್ನ ಕೊಡಬೇಕಿದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.